ಒಂದು ಹಳ್ಳಿಯಲ್ಲಿ ಮುದುಕಿ ಕಮಲ ಮತ್ತು ಗುಲ್ಮ ಎಂಬ ಚಿಕ್ಕ ಹುಡುಗಿಯು ವಾಸವಾಗಿದ್ದರು. ಕಮಲಮ್ಮ ಹಳ್ಳಿಯ ಹಿರಿಯ ಮಹಿಳೆ ಮತ್ತು ಬಹಳ ದೊಡ್ಡ ಹೃದಯವಂತಿಕೆಯನ್ನು ಹೊಂದಿದ್ದರು. ಅವರು ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಇಚ್ಛಿಸುವವರು. ಗುಲ್ಮ 16 ವರ್ಷದ ಹುಡುಗಿಯಾಗಿದ್ದು, ಆಕೆಯ ತಾಯಿ ಕೆಲವು ವರ್ಷಗಳ ಹಿಂದೆ ನಿಧನರಾದರು. ಆಕೆಯ ತಂದೆ ಮದ್ಯವ್ಯಸನಿಯಾಗಿದ್ದು, ಆಕೆಯನ್ನು ನೋಡಿಕೊಳ್ಳುತ್ತಿರಲಿಲ್ಲ. ಗುಲ್ಮನ ಜೀವನವು ತುಂಬ ಕಷ್ಟಕರವಾಗಿತ್ತು. ಆದರೆ ಕಮಲಮ್ಮ ಅವಳನ್ನು ತನ್ನ ಬಳಿಗೆ ಕರೆದು ಅವಳನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದರು. ಕಮಲಮ್ಮ ಮತ್ತು ಗುಲ್ಮನ ನಡುವೆ ಪ್ರೀತಿ ಮತ್ತು ಕಾಳಜಿ ಇತ್ತು. ಕಮಲಮ್ಮ ಗುಲ್ಮಗೆ ತನ್ನ ಅಧ್ಯಯನಕ್ಕೆ ಸಹಾಯ ಮಾಡಿದರು ಮತ್ತು ಜೀವನದ ಪ್ರಮುಖ ಪಾಠಗಳನ್ನು ಕಲಿಸಿದರು. ಗುಲ್ಮ ಕೂಡ ಕಮಲಮ್ಮನವರನ್ನು ತಾಯಿಯಾಗಿ ಸ್ವೀಕರಿಸಿ ಅವರು ಹೇಳಿದ್ದನ್ನೆಲ್ಲ ಪಾಲಿಸತೊಡಗಿದಳು. ಒಂದು ದಿನ ಗುಲ್ಮ ಕಮಲಮ್ಮನನ್ನು ಕೇಳಿದಳು, "ಅಮ್ಮ, ಜೀವನದಲ್ಲಿ ನಿಜವಾದ ನಿಧಿ ಇದೆಯೇ?" ಕಮಲಮ್ಮ ಮುಗುಳ್ನಗುತ್ತಾ, "ಹೌದು ಮಗಳೇ, ನಿಜವಾದ ಸಂಪತ್ತು ನಮ್ಮ ಹೃದಯದಲ್ಲಿದೆ. ಇದು ಪ್ರೀತಿ, ಗೌರವ ಮತ್ತು ವಿಶ್ವಾಸದ ನಿಧಿ." ಸಮಯ ಕಳೆದಿತ್ತು ಮತ್ತು ಗುಲ್ಮ ತನ್ನ ಅಧ್ಯಯನವನ್ನು ಪೂರ್ಣಗೊಳಿಸಿದಳು. ಹಳ್ಳಿಯ ಮಕ್ಕಳಿಗೆ ಕಲಿಸಲು ಪ್ರಾರಂಭಿಸಿದಳು ಮತ್ತು ಕಮಲಮ್ಮನಂತೆಯೇ ಅವರನ್ನು ಪೂರ್ಣ ಹೃದಯದಿಂದ ನೋಡಿಕೊಳ್ಳಲು ಪ್ರಾರಂಭಿಸಿದಳು. ಒಂದು ದಿನ ಕಮಲಮ್ಮ ಅನಾರೋಗ್ಯಕ್ಕೆ ಒಳಗಾದರು ಮತ್ತು ಅವರ ಆರೋಗ್ಯವು ಹದಗೆಡಲು ಪ್ರಾರಂಭಿಸಿತು. ಗುಲ್ಮ ಅವರನ್ನು ನೋಡಿಕೊಳ್ಳುವಲ್ಲಿ ಯಾವುದೇ ವ್ಯತ್ಯಾಸ ಮಾಡಲಿಲ್ಲ. ಅವಳು ಕಮಲಮ್ಮನಿಗೆ ಹೇಳಿದಳು, "ಅಮ್ಮ, ನಿಜವಾದ ನಿಧಿ ಹೃದಯದಲ್ಲಿದೆ ಎಂದು ನೀವು ನನಗೆ ಕಲಿಸಿದ್ದೀರಿ. ನಾನು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ." ಕಮಲಮ್ಮ ಗುಲ್ಮಗೆ, "ಮಗಳೇ, ನೀನು ನನ್ನ ಜೀವನಕ್ಕೆ ಸಂತೋಷವನ್ನು ತುಂಬಿದ್ದೀಯ. ನೀನು ನನ್ನ ನಿಜವಾದ ಸಂಪತ್ತು." ನಂತರ ಕಮಲಮ್ಮ ನಿಧನರಾದರು. ಆದರೆ ಅವರ ನೆನಪುಗಳು ಮತ್ತು ಅವರು ಕಲಿಸಿದ ವಿಷಯಗಳು ಗುಲ್ಮಳ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿವೆ. ಗುಲ್ಮ ಕಮಲಮ್ಮನ ನೆನಪಿಗಾಗಿ ಒಂದು ಸಣ್ಣ ಆಶ್ರಮವನ್ನು ನಿರ್ಮಿಸಿದರು. ಅಲ್ಲಿ ಅವರು ಅನಾಥ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದರು. ಹಳ್ಳಿಯ ಜನರಿಗೆ ನಿಜವಾದ ನಿಧಿ ನಮ್ಮ ಹೃದಯದಲ್ಲಿದೆ ಮತ್ತು ನಿಜವಾದ ಪ್ರೀತಿ ಎಂದಿಗೂ ಸಾಯುವುದಿಲ್ಲ ಎಂದು ಕಲಿಸಿತು.